ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಪೇಂಟ್ ಡಬ್ಬಿ. ಸೊ ಖಾಲಿ ಆದಮೇಲೆ ಕೆಲವೊಬ್ಬರು ಬಿಸಾಡಿಬಿಡ್ತಾರೆ. ಸೊ ಬಿಸಾಡೋ ಬದಲು ಈ ರೀತಿ ಉಪಯೋಗಿಸ್ಕೊಳ್ಬೋದು. ಈ ಪೇಂಟ್ ಡಬ್ಬಿಯ ಕೆಳಭಾಗದಲ್ಲಿ 4 ಹೋಲನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಹೋಲ್ ಮಾಡ್ಕೊಂಡ್ಮೇಲೆ ಸೊ ಡಬ್ಬಿಯ ಮೇಲ್ಭಾಗ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಹೋಲನ್ನು ಮಾಡ್ಕೊಳ್ಬೇಕು ನಾವು. ಸೊ ಇದೇ ರೀತಿ ಸುತ್ತೂರ ಹೋಲ್ ಮಾಡ್ಕೊಳ್ಬೇಕು. ಡಬ್ಬಿ ಸುತ್ತ ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಬಿಟ್ಕೊಂಡ್ಬಿಟ್ಟು ಈ ರೀತಿ ಹೋಲ್ ಮಾಡಿಕೊಂಡು ಆ ಹೋಲ್ ಒಳಗಡೆ ದಾರನ ಏರಿಸ್ಕೊಂಡ್ಬಿಟ್ಟು ನಾವು ಗಂಟುಗಳನ್ನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಪ್ಲಾಸ್ಟಿಕ್ ದಾರನ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಗಟ್ಟಿ ದಾರ ಇತ್ತು ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿ ಗಂಟುಗಳನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಬಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಅಳತೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟಿಷ್ಟುದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದೇ ರೀತಿಯೇ ಎಲ್ಲ ಹೋಲ್ಗಳಿಗೂ ದಾರನ ಏರಿಸ್ಬಿಟ್ಟು ಈ ರೀತಿ ಗಂಟುಗಳನ್ನ ಹಾಕ್ಕೊಳ್ಬೇಕು. ಸೊ ನೋಡಿ, ನಾನಿಲ್ಲಿ ಎಲ್ಲ ದಾರನೂ ಏರಿಸ್ಬಿಟ್ಟು ಈ ರೀತಿ ಗಂಟುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಏರಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ದಾರನೂ. ಸೊ ಕೆಳಗಡೆ 4 ಹೋಲನ್ನು ಮಾಡಿದ್ದೆ ಅಲ್ವಾ, ಸೊ ಅದಕ್ಕೂ ಕೂಡ ಇವಾಗ ಇದೇ ರೀತಿ ದಾರನ ಏರಿಸ್ಬಿಟ್ಟು ಗಂಟುಗಳನ್ನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕೆಳಭಾಗದಿಂದ ದಾರನ ಏರಿಸ್ಬಿಟ್ಟು ಅದೇ ದಾರಕ್ಕೇ ಈ ರೀತಿ 1-2 ಗಂಟನ್ನು ಹಾಕ್ಕೊಳ್ಬೇಕು ಟೈಟಾಗಿ. ಸೊ ನೋಡಿ, ನೋಡ್ತಿದ್ದೀರಲ್ವ, ಇದೇ ರೀತಿ ಗಂಟನ್ನು ಹಾಕ್ಕೊಂಡ್ಬಿಟ್ರೆ ಟೈಟಾಗಿ ಆ ಹೋಲಿಗೆ ಕುತ್ಕೊಳ್ಳುತ್ತೆ. ಎಷ್ಟು ಟೈಟಾಗಿ ಎಳೆದ್ರೂ ಕೂಡ ಅದು ಹೋಲೊಳಗಡೆಯಿಂದ ಬರೋದಿಲ್ಲ, ತುಂಬ ಟೈಟಾಗಿದೆ. ಈಗ ಸ್ವಲ್ಪ ದಾರನ ಬಿಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿಯೇ ಇನ್ನೊಂದು ಹೋಲೊಳಗೂ ಕೂಡ ದಾರನ ಏರಿಸ್ಬಿಟ್ಟು ಸೊ ಇದೇ ರೀತಿಯೇ ಗಂಟು ಹಾಕ್ಕೊಳ್ಬೇಕು 1-2 ಟೈಟಾಗಿ. ಸೊ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ದಾರನ ಈಕ್ವಲ್ ಆಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, 4 ಹೋಲ್ಗಳಿಗೂ ದಾರನ ಏರಿಸ್ಬಿಟ್ಟು ನಾನಿಲ್ಲಿ 4 ದಾರನ ಹಿಡ್ಕೊಂಡು ಈ ಥರ ಮೇಲ್ಗಡೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೈಟಾಗಿ ಈ ರೀತಿ ಒಂದೇ ಒಂದು ಗಂಟು ಹಾಕ್ಕೊಂಡ್ರೆ ಸಾಕು. ಸೊ ಕೆಳಭಾಗದಲ್ಲಿ ಈ ರೀತಿ ದಾರಗಳಿವೆ ಅಲ್ವಾ, ಸೊ ನಾವು ಗಂಟು ಹಾಕ್ಕೊಂಡಿರೋದು. ಸೊ ಆ ದಾರಗಳಿಗೆ ನಾವು ಬಟ್ಟೆಗೆ ಹಾಕೋ ಕ್ಲಿಪ್ ಇರುತ್ತೆ ಅಲ್ವಾ, ಸೊ ಆ ಕ್ಲಿಪ್ಗಳನ್ನ ಏರಿಸ್ಬಿಟ್ಟು ಗಂಟುಗಳನ್ನ ಹಾಕ್ಕೊಳ್ಬೇಕು. ಸೊ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ರೀತಿಯೇ ನೀವು ಗಂಟು ಹಾಕ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟೇ ಮಳೆ ಗಾಳಿ ಎಷ್ಟೇ ಇದ್ರೂ ಕೂಡ ಬಟ್ಟೆಗಳು ಒಂದು ಬೀಳೋದಿಲ್ಲ, ತುಂಬ ಚೆನ್ನಾಗಿ ಒಣಗುತ್ತೆ. ಸೊ ಎಲ್ಲಿ ಬೇಕಾದ್ರೂ ನೀವು ಹಾಕ್ಕೊಂಡ್ಬಿಟ್ಟು ಬಟ್ಟೆಗಳನ್ನ ಒಣಗಿಸ್ಕೊಳ್ಬೋದು. ನೋಡಿ, ನಾನು ಎಲ್ಲ ಕ್ಲಿಪ್ಗಳನ್ನೂ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಇವಾಗ ಈ ಕ್ಲಿಪ್ಗಳಿಗೆ ಬಟ್ಟೆಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡಿ, ನಾನು ಬಟ್ಟೆಗಳನ್ನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಕೊಕ್ಕೆಗೆ ಕಟ್ಕೊಂಡ್ಬಿಟ್ರೆ ಸಾಕು. ಎಷ್ಟೇ ಮಳೆ ಗಾಳಿ ಬಂದರೂ ಕೂಡ ಬಟ್ಟೆಗಳು ಬೀಳೋದಿಲ್ಲ, ತುಂಬ ಚೆನ್ನಾಗಿ ಒಣಗುತ್ತೆ. ಸೊ ನೋಡಿ, ಮಕ್ಕಳು ಬಟ್ಟೆಗಳನ್ನ ಹಾಕ್ಕೊಳ್ಬೋದು, ಅಥವಾ ದೊಡ್ಡವ್ರದ್ದು ಸಾಕ್ಸ್ ಆಗಲಿ, ಟೀ ಶರ್ಟ್ ಆಗಲಿ, ಪ್ಯಾಂಟ್ಗಳಾಗಲಿ, ಸೊ ಎಲ್ಲನೂ ಹಾಕ್ಕೊಂಡು ಒಣಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಒಣಗುತ್ತೆ. ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ನಮ್ಮದು ಹಳೆ ಬ್ರಷ್ ಇರುತ್ತೆ ಅಲ್ವಾ, ಸೊ ಉಪಯೋಗಿಸೋದಿಲ್ಲ ಅಂಥ ಬ್ರಷನ್ನು ತೊಗೊಂಡ್ಬಿಟ್ಟು ಚಾಕು ಸ್ವಲ್ಪ ಹೀಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಉದ್ದನ ಭಾಗ ಇರುತ್ತೆ ಅಲ್ವಾ, ಸೊ ಅದನ್ನು ಸ್ವಲ್ಪ ತುದಿ ಭಾಗದಲ್ಲಿ ಹೀಟ್ ಮಾಡ್ಕೊಳ್ಬೇಕು. ಹೀಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಂಟಿಸ್ಕೊಳ್ಬೇಕು. ನೋಡಿ, ತೋರಿಸ್ತಿದ್ದೀನಿ ಅಲ್ವಾ, ಈ ರೀತಿ ಅಂಟಿಸ್ಕೊಂಡ್ರೆ ಸೊ ಚೆನ್ನಾಗಿ ಜಾಯಿಂಟ್ ಆಗಿರುತ್ತೆ. ಸೊ ಅದಾದಮೇಲೆ ಚಿಕ್ಕ ಮಕ್ಕಳದು ವಾಟರ್ ಬಾಟಲ್ ಇರುತ್ತೆ ಅಲ್ವಾ, ಸೊ ತಳ ಭಾಗದಲ್ಲಿ ಗಲೀಜು ಹಾಗೆ ಕುಂತಿರುತ್ತೆ ಡೈಲಿ ನೀರು ತುಂಬಿಟ್ಕೊಳ್ಳೋದ್ರಿಂದ. ಸೊ ಅದನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಆಗುತ್ತೆ. ಸೊ ಅದಾದಮೇಲೆ ಕಿಟಕಿದು ಗ್ಲಾಸ್ ಇರುತ್ತೆ ಅಲ್ವಾ, ಸೊ ಗ್ಲಾಸ್ ಹತ್ರ ನೋಡಿ ತುಂಬಾ ಧೂಳಿರುತ್ತೆ, ಅದನ್ನು ಈ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಬೋದು ನಾವು. ಎಷ್ಟೊಂದು ಗಲೀಜಿರುತ್ತೆ, ಸೊ ಅದೆಲ್ಲ ನೀಟಾಗುತ್ತೆ. ಸೊ ಈ ಬ್ರಷಿಂದ ನೋಡಿ ಇಷ್ಟೆಲ್ಲ ಉಪಯೋಗ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಳೆ ಬ್ರಷ್ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ. ಹಾಗೆ ನೈಲ್ ಪಾಲಿಶ್ ಇರುತ್ತೆ ಅಲ್ವಾ, ನಮ್ಮದು ಸ್ವಲ್ಪ ಗಟ್ಟಿಗಾಗಿರುತ್ತೆ, ಅದನ್ನು ಹಚ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಮಗೆ ಆ ಒಂದು ಕಲರ್ ತುಂಬಾ ಇಷ್ಟ ಆಗಿರುತ್ತೆ, ಬಟ್ ಅರ್ಜೆಂಟಲ್ಲಿ ತಗೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ. ಅರ್ಜೆಂಟಾಗಿ ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕಾಗಿರುತ್ತೆ. ಸೊ ಆವಾಗ ನೈಲ್ ಪಾಲಿಶ್ ಹಚ್ಕೊಂಡು ಹೋಗಲಿಲ್ಲ ಅಂತಂದರೆ ಏನೋ ಒಂದು ಕಡಿಮೆ ಅನಿಸುತ್ತೆ ಅಲ್ವಾ, ಸೊ ಚೆನ್ನಾಗಿ ಕಾಣಿಸೋದಿಲ್ಲ ನಮ್ಮ ಕೈಗಳು. ಸೊ ಆವಾಗ ಈ ರೀತಿ ಅದೇ ನೈಲ್ ಪಾಲಿಶಿಗೆ ಪರ್ಫ್ಯೂಮ್ ಹಾಕ್ಬಿಟ್ಟು ಈ ರೀತಿ ಶೇಕ್ ಮಾಡಿಬಿಟ್ಟು ಹಚ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ನೈಲ್ ಪಾಲಿಶ್ ಹತ್ಕೊಳ್ತಾ ಇದೆ, ಗಟ್ಟಿಗಾಗಿರೋದು ಕೂಡ ಸೊ ನೀಟಾಗಿ ಹತ್ಕೊಳ್ತಾ ಇದೆ.
ಸೊ ನೋಡಿ, ನಿಮ್ಮ ಮನೇಲಿ ಏನಾದರೂ ಗಟ್ಟಿಗಾಗಿರೋ ನೈಲ್ ಪಾಲಿಷ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ ನೈಲ್ ಪಾಲಿಷು. ಸೊ ನಿಮಗೆ ಈ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.